ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ಬ್ಲಾಗ್ಸ್. ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು. ಸೊ ಮುಂಗಾರು ಸ್ಟಾರ್ಟ್ ಆಯಿತು. ಸೊ ಮಳೆ ಆದಮೇಲೆ ಗಿಡಗಳಂತೂ ಫುಲ್ ಹಚ್ಚಿ ಹಸಿರಾಗಿದ್ದಾವೆ. ಬೇಸಿಗೆ ಕಾಲದಲ್ಲಿ ಏನೋ ಒಂಥರ ಸೊರಗಿರೋ ಥರ ಕಾಣಿಸ್ತಿದ್ವು ಎಲ್ಲ ಗಿಡಗಳು. ಆವಾಗ ನೀರು ಹಾಕಿದ್ರೂ ಇಷ್ಟೊಂದು ಕಳೆ ಇರ್ತಿರ್ಲಿಲ್ಲ ಗಿಡಗಳಲ್ಲಿ. ಬಟ್ ಇವಾಗ ಮಳೆ ಆದಮೇಲಂತೂ ಫುಲ್ಲು ಗಿಡಗಳಿಗೆಲ್ಲ ಜೀವ ಬಂದಿರೋ ಥರ ಆಗಿದೆ. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಚಿಗುರ್ತಾ ಇರುವಂಥ ಗಿಡಗಳಲ್ಲಿ ಅದೇನೋ ಒಂಥರ ವೈಬ್ಸ್ ಇರುತ್ತೆ. ಆ್ಯಂಡ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಭಾಳ ದಿನ ಆಯಿತು ಡೈಲಿ ವ್ಲಾಗನ್ನು ಅಪ್ಲೋಡ್ ಮಾಡಿ. ಆಲ್ಮೋಸ್ಟ್ ನಾನು ಮಧ್ಯಾಹ್ನ ಟೈಮಲ್ಲಿದ್ದು ಅಥವಾ ಈವ್ನಿಂಗ್ ಟೈಮಲ್ಲಿದ್ದು ವ್ಲಾಗನ್ನು ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮಾರ್ನಿಂಗೇ ಕ್ಯಾಮ್ರಾ ಆನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ನಾನು ಬೆಳಗ್ಗೆಯೇ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಆಳ್ವೆಯನ್ನು ಕುಡಿತೀನಿ, ಆಳ್ವೆ ಬೀಜ. ಸೊ ಇದನ್ನು ಆಳ್ವೆ ಬೀಜ ಏನು ಮಾಡಬೇಕು, ನೀರಲ್ಲಿ ನೆನೆಸಿಟ್ಟು ಅದಾದಮೇಲೆ ನೀರಲ್ಲಿ ಕುದಿಸ್ಬೇಕು, ಹಾಲನ್ನು ಹಾಕ್ಕೊಂಡು ಕುಡಿಬೇಕು. ಇದು ಬಾಣಂತಿಯರಿಗೆ ಒಂಥರ ಬೆಸ್ಟ್ ಫುಡ್ ಅಂತಲೇ ಅನ್ಬೋದು. ಬಾಣಂತಿಯರು ಈ ಆಳ್ವೆ ಬೀಜವನ್ನು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಹಾಲು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಆಳ್ವೆ ಬೀಜವನ್ನು ಕುಡಿತೀವಿ. ಬಟ್ ಆಳ್ವೆ ಬೀಜದ ಬಗ್ಗೆ ಇನ್ನೊಂದು ಮಿತ್ ಏನಿದೆ ಅಂತ ಅಂದರೆ, ಡೆಲಿವರಿ ಆದಮೇಲೆ ನಮಗೇನು ಪೇನ್ ಆಗಿರುತ್ತಲ್ಲ, ಸೊ ಪೇನ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ, ಅದ್ರ ಸಲುವಾಗಿ ಆಳ್ವೆ ಬೀಜವನ್ನು ಕುಡಿಬೇಕು ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಆ್ಯಕ್ಚುಲಿ ನಾವು ಆಳ್ವೆ ಬೀಜವನ್ನು ಕೊಡಿದ್ರೆ ನಮ್ಮ ಅಂದರೆ ಪಾಪುಗೆ ಹಾಲು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಆಳ್ವೆ ಬೀಜವನ್ನು ಕುಡಿಬೇಕು. ಸೊ ನಾನು ಇದನ್ನು ರೆಗ್ಯುಲರಾಗಿ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಪ್ರದೀತಂದು ಡೆಲಿವರಿ ಟೈಮಲ್ಲಿ ನಾನು ಜಾಸ್ತಿ ಕುಡಿತಾ ಇರಲಿಲ್ಲ. ಬಟ್ ಇವಾಗ ವಿಜುನ್ ಟೈಮಲ್ಲಿ ಡೈಲಿ ಕಂಪಲ್ಸರಿ ಒಂದಿನೂ ಮಿಸ್ ಮಾಡ್ತೀನಿ ಆಳ್ವೆ ಬೀಜವನ್ನು ಕುಡಿತಾ ಇದ್ದೀನಿ. ಇದು ಕುಡಿದಾದಮೇಲೆ ಒಂದು ಹಾಫ್ ಆನ್ ಅವರ್ಗೆ ಅದು ಏನು ಮಾಡ್ತೀನಿ, ಟೀಯನ್ನು ಕುಡಿತೀನಿ. ಯಾಕಂದರೆ ಟೀ ಇಟ್ ಈಸ್ ಅ ಮ್ಯಾಂಡೇಟರಿ ಫಾರ್ ಮೀ. ಟೀ ಇಲ್ಲದೆ ಅಂತೂ ನನಗೆ ಇರೋದಕ್ಕಾಗೋದೇ ಇಲ್ಲ ಮಾರ್ನಿಂಗ್ ಟೈಮಲ್ಲಿ. ಸೊ ಹೀಗಾಗಿ ಆಳ್ವೆ ಬೀಜ ಕುಡಿದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಟೀಯನ್ನು ಕುಡಿತೀನಿ. ಆಮೇಲೆ ಇದೇನಂತಂದರೆ ರಶ್ಮಿದು ಡೆಲಿವರಿ ಆಗಿತ್ತಲ್ಲ, ಅವಳು ಇನ್ನೂ ಹಾಸ್ಪಿಟಲಲ್ಲೇ ಇದ್ದಾಳೆ. ಸೊ ಹೀಗಾಗಿ ಅವಳಿಗೆ ಮತ್ತು ಅವಳ ಜೊತೆ ಇರೋರಿಗೆ ಇಲ್ಲಿ ನಮ್ಮಮ್ಮ ತಿಂಡಿಯನ್ನು ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸೊ ಇನ್ನು ಹಾಸ್ಪಿಟಲ್ಗೆ ಯಾರು ಹೋಗ್ತಾರಲ್ಲ ಅವರು ತೊಗೊಂಡು ಹೋಗಬೇಕು. ಆಮೇಲೆ ಇಲ್ಲಿ ನಮ್ಮ ಕಾಕ ಬೆಳಿಗ್ಗೆನೇ ಅದನ್ನು ಬುಕ್ಕಲ್ಲಿ ಲೆಕ್ಕ ಮಾಡ್ತಾ ಕೂತಿದ್ರು. ಅಂದರೆ ಎಲ್ಲ ಕೂಲಿಯವ್ರಿಗೆ ಎಲ್ಲನೂ ಪೇಮೆಂಟ್ ಎಲ್ಲ ಮಾಡಬೇಕಲ್ಲ. ಸೊ ಹೀಗಾಗಿ ಅವ್ರದ್ದೇನೋ ಲೆಕ್ಕನ ಬರಾತಿದ್ರು. ನನ್ನ ಮಗ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಅಜ್ಜ ಕೊಡು, ಪೆನ್ ಕೊಡು, ಬುಕ್ ಕೊಡು ಅಂತ ಹೇಳಿ. ಬರೀ ಒಂದು ಯಾವಾಗಲೂ ಇದೇ ಕೆಲಸ. ಯಾರಾದರೂ ಬುಕ್ ಅಥವಾ ಪೆನ್ ಹಿಡಿದ್ರೆ ಅಂತೂ ಮುಗೀತು, ಒಂದು ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಪೆನ್ ಸಿಕ್ಕರೆ ಅಂತೂ ಮುಗೀತು, ಅದು ಕೊಡಲೇಬೇಕು ಅವನಿಗೆ, ಆ ಥರ ಮಾಡ್ತಿರ್ತಾನೆ. ಆಮೇಲೆ ಇವತ್ತು ಖಾರ ಹುಣ್ಣಿಮೆ ಸಲುವಾಗಿ ಮನೆಯನ್ನೆಲ್ಲನೂ ಕ್ಲೀನ್ ಮಾಡ್ಕೊಳತ್ತೀವಿ. ಆ್ಯಕ್ಚುಲಿ ವೀಕ್ಲಿ ಒಂದು 3-4 ಟೈಮ್ಸ್ ಎಲ್ಲ ಮನೆಯನ್ನೆಲ್ಲನೂ ಒರೆಸ್ತಾರೆ. ಬಟ್ ಇವತ್ತು ಖಾರ ಹುಣ್ಣಿಮೆ ಅಲ್ವಾ, ಸೊ ಹೀಗಾಗಿ ನಮ್ಮ ಪವಿತ್ರ ಎಲ್ಲ ಮಾಡ್ಕೊಳ್ತಿದ್ಲು. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಪಲ್ಸ್ ಪೋಲಿಯೋ ಇತ್ತು. ಆಲ್ರೆಡಿ ನನ್ನ ಮಗ ಬಸ್ ಸ್ಟಾಪಿಗೆ ಹೋಗಿ ಹಾಕ್ಸ್ಕೊಂಡು ಬಂದಿದ್ದಾರೆ. ಅಪ್ಪಾಜಿ ಅವನನ್ನು ಬಸ್ ಸ್ಟಾಪಿಗೆ ಕರ್ಕೊಂಡು ಹೋಗಿರ್ತಾರೆ ಡೈಲಿ ಮಾರ್ನಿಂಗ್. ಅಲ್ಲಿ ಹೋದಾಗ ಏನು ಪಲ್ಸ್ ಪೋಲಿಯೋ ಹಾಕೋದಕ್ಕೆ ಬಂದಿದ್ರು ಅಂತ ಹೇಳಿ ಅಲ್ಲಿ ಹಾಕ್ಸ್ಕೊಂಡು ಬಂದಿದ್ರು. ಅವನಿಗೆ ಅದನ್ನೇ ತೋರಿಸ್ತಾ ಇದ್ದ, ಬಾಯಲ್ಲಿ ಹಾಕಿದ್ರು, ಕೈಯಲ್ಲಿ ಬರ್ದಿದ್ದಾರೆ ಅಂತ ಹೇಳಿ ಅವನು ತೋರಿಸ್ತಾ ಇದ್ದ. ಆಮೇಲೆ ಇಲ್ಲಿ ವಿಜುನಿಗೂ ಹಾಕ್ಸ್ಬೇಕಲ್ಲ ಪಲ್ಸ್ ಪೋಲಿಯೋ. ಹೀಗಾಗಿ ನಮ್ಮ ಕಾಕು ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಸೇರಿಕೊಂಡು ಅವ್ರಿಗೆ ಪಲ್ಸ್ ಪೋಲಿಯೋನ ಹಾಕ್ಸ್ಕೊಂಡು ಬರೋದಕ್ಕೆ ಕರ್ಕೊಂಡು ಹೋದ್ರು. ಎಲ್ಲಿ ಹೇಳ ಫಸ್ಟ್, ಎಲ್ಲಿ ಹೇಳ, ಎಲ್ಲಿ ಪಾಪ ಎಲ್ಲೋತ, ಪಾಪ ಎಲ್ಲೋಯ್ತು, ಬೂ ಯಾಕೆ ಹೋಯ್ತು ನಿನಗೆ? ಎಲ್ಲಿ ಹಾಕ್ರು ಔಷಧ, ಎಲ್ಲಿ ಹಾಕ್ರಿ ನಿನಗೆ ತೋರಿಸು, ಹೆಂಗೆ ಹಾಕಿರು ಔಷಧ? ಅಲ್ಲಿ ಹಾಕ್ರು ಮತ್ತೇನು ಮಾಡ್ರು? ಆಕೈಕನೋ. ವೆರಿ ಗುಡ್. ಅವಾಗಿಂದ ತೋರ್ಸೋದನ್ನು ಬಂದಾಗಿಂದ ಎಲ್ಲರಿಗೂ ಸಾಕ್ಬಿಡು. ಹೋಗಂಗಲ್ಲ ಅಪ್ಪಾಜಿ, ಅದು ನೇ ಹೇಳಿದ್ರೆ ಹೋಗೋದಿಲ್ಲ, ಅದು ಹೋಗಂಗಿಲ್ಲ ಬಿಡು. ಎಲ್ಲಿ ಹೇಳ, ನಡಿ ನನ್ನ ಮಗಳಿಗೆ ಕ್ರಿಕೆಟ್ ಆಡೋ ಹುಚ್ಚೊಂದು. ಒಟ್ಟ ಕ್ರಿಕೆಟ್ ಆಡೋದೇ ಮುಂಜಾನೆಯಿಂದ ಸಂಜೆ ತಕ್ಕ. ಅಜ್ಜ ಬಂದು ಕರ್ಕೊಬಾ ಇಲ್ಲಿ, ಅಜ್ಜನ ಕ್ರಿಕೆಟ್ ಆಡಕ್ಕೆ. ಎಲ್ಲಪ್ಪ ಸಂಕ್ರಿ ಕರಿ ಅಜ್ಜನ್. ಹಾಂ, ನಮ್ಮ ಪಯ್ಯೋ ರೊಟ್ಟಿ ಮಾಡತ್ತಾಳು. ಏನೆಲ್ಲ ನೀನೇ ಮಾಡಿದಿ? ವರ್ಷಿದಿಲ್ಲ ಅಕ್ಕ. ನಮ್ಮ ಪವಿತ್ರ ರೊಟ್ಟಿ ಮಾಡತ್ತಾಳೆ ಇವತ್ತು. ಫುಲ್ ಸ್ಪೆಷಲ್ ಡೇ. ನೋಡಪ್ಪ ಮ್ಯಾಲೆ ನೋಡು, ಮಾಡಕ್ಕೆ ಬರೋದಿಲ್ಲ ಯಾಕತಿ ನೋಡಿ. ಎಷ್ಟು ಚಂದ ಮಾಡಿ ಅದೇ ರೊಟ್ಟಿ ಹೊಳಿ ಹೊತ್ತಿ ಅವಾಗಿಂದ ಇಲ್ಲ. ಆ್ಯಕ್ಚುಲಿ ಚಲೋ ಮಾಡ್ತಾಳೆ ನಮ್ಮ ಪವಿತ್ರ ರೊಟ್ಟಿ. ಇವತ್ತು ಯಾಕೋ ಹೊತ್ಸಾತ. ಇವತ್ತಲ್ಲಿ ಕ್ಯಾಮ್ರಾ ಮುಂದೆ ಫುಲ್ ನರ್ವಸ್ ಆಗತ್ತಾಳಕ್ಕೆ, ಅದಕ್ಕೆ
ಕ್ಯಾಮ್ರಾ ಮುಂದೆ ನರ್ವಸ್ ಆಗತ್ತಳ ಅದಕ್ಕೆ ಒತ್ತಾತ ರೊಟ್ಟಿ. ಬರೋ ಮಳೆ ಬಂತು ಮಳೆ ನೀವು ಆಡ್ತಾನ ಅವನು ಆಡ್ತಾನ ಬಿಡು ಬೋತನ್ ಬಿಡು. ಹಿಂಗ ನೀವು ಒಬ್ಬಕ್ಕೆ ಸುತ್ತ ಇದ್ದಾನ ಆಯ್ತಂತ ನಾವ ಕುಡಿತೀನೋ ಅಯ್ಯೋ ಅಯ್ಯೋ ಮಳೆ ಬರೋಕ್ಕಿಂತ ಮುಂಚೆ ಎಲ್ಲ ಪ್ರಿಪ್ರೇಷನ್ ನೀವು ಆಡ ಬಿಚ್ಚ ಎಮ್ಮೆ ಬಿಚ್ಚ ಅಂತೇಳಿ ಮಳೆನ ಬಂದಿಲ್ಲ. ಅವ್ರಿಗೇನು ನೀವು ಜೋಳ ಹಣ್ಣುಗಿಗೆ ಜೋಳ ಕಿಚಡಿ ಮಾಡೋದು ತಗೊಂಡು ನೀವು ಇವತ್ತು ಖಾರ ಹುಣ್ಣಿಮೆ. ಅನ್ನ ಹುಚ್ಚಿನ ಹಿಂದೆ ಹುಚ್ಚನ್ ಖಾರ ಹುಣ್ಣಿಮೆ ಹೊಣ್ಣುಗ್ಗಿಗಿ ಜೋಳದಾಗ ಎತ್ತುಗೋಳಿಗೆ ನೇವದಿ. ಇದ್ರಾಗ ಒಂದು ಎಟ್ಟ ಗೋಧಿ ಹಾಕುದ ಕುಟ್ಟಿ ನುಚ್ಚಿನ ಯಾವ್ದು ಜೋಳದ ನುಚ್ಚು ಮಾಡೋದು ಎತ್ತುಗೋಳು ನೇವದಿಗೆ. ಚಯ್ಯ ಚಯ್ಯ ಮಾಮ ಅಜ್ಜಿ ಚಯ್ಯ ಚಯ್ಯ ಮುಂದೆ ಚಯ್ಯ ಚಯ್ಯ ಮಾಡ ಬರ ಮಾಡ ಸಲ ಇದು ಮಾಡು. ನೀ ನೀಡಂಗ ಹಚ್ಚಿ ಬೇಡ ಈಗ ಕುರಿ ಬರ್ಕಣ ಮಾಚ್ ನಡ್ಬರ್ಕಟ್ ಹಸ ನೀ ಯೂಸ್ ಮಾಡಪ್ಪ ತಪ್ಪ ಈಗ ನಡ್ಬರ್ಕಿಲ್ಲ ಇವ್ ಕಟ್ ನೋಡಿ ಅಯ್ಯೋ ನನ್ನ ಮಗನ ಪಾಪ ಮೊದಲ ಮಳೆಗಿತ್ತು ಪಾಪ. ನೀನು ಬರೋದಿಲ್ಲ ಸರಿ ಅಂತ ಕೊಟ್ಬಿಟ್ಟು ಶಟ್ಕೋತ ಸಿರ್ದ ಮೋಸ ಮಾಡತ್ತಿದ್ದೆ ಮಾಡ ಅವು ಕಡ ನೀರು ಇಲ್ಲಿ ಸಿಪ್ಪಡ್ಸು ನೀರು ಚಿಚಿಗೆ ನಿನಗೂ ದೇವ್ ಬರ್ಬೋದು ಮತ್ತಾರಿಗೆ ಮಾಮಾಗ ಯಾರ ನಿಮಗೂ ಮಾಮ ಬಸ್ಸೋಣ ಹೋಗ್ಬರು ಕ್ಷಮ ಮಣ್ಣು ಬ್ಯಾಡ ಫಸ್ಟ್. ಆಕಳ ಎತ್ತ ಅಂಬ 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 ಇಜ್ಜು ಒಳತಿದ್ದಲ್ಲಿ ಸರಿ ಶಂಭೋ ಮಾಡಿ ಮುಟ್ಟೋಗಿಲ್ಲ ಕ್ಷಮ ಮಾಡು ಹಾಂ ನೋಡಿ ಕ್ಷಮ ಮಾಡು. ಹಾಂ ದೂರಿಂದ ಮುಟ್ಟ ಕೈ ಮುಗಿ ಎಡು ಕೈ ಮುಗಿ ಅಲ್ಲ ಎರಡು ಕೈ ಮುಗಿ ಹಾಂ ಎರಡು ಕೈಲೇ ಮಾಡ್ಬೇಕು. ಹಿಂಗೆ ಮಾಡಿ ಹಂಗೆ ಮಾಡು. ಹಾಂ ವೆರಿ ಗುಡ್. ನೀವು ಇದಕ್ಕೆ ಕೈ ಮಾಡಿ ಕೈ ಮಾಡಿ ಕಲರ್ ವಾಟ್ ಕಲರ್ಸ್ ಕಲರ್ ಚಲೋ ಇಲ್ಲ ಇದು ಡೇಡಿ ಬಾರ್ ಆಗೈತೆ ನೋಡ್ರಿ. ಅದಕ್ಕೆ ಕಲರ್ ಹತ್ತುವತ್ತ ಚೆನ್ನಾಗೆ ಏನಾರು ಆಗಿತ್ತು ಮತ್ತು ಪಾಪ ಸ್ಕಿನ್ನಿಗೆ ಆಕಳ ಸ್ಕಿನ್ನಿಗೆ ಅದು. ದೀಸ್ ಆರ್ ಆಲ್ ಮೈ ಪ್ರಾಪರ್ಟೀಸ್, ಅವರ್ ಪ್ರಾಪರ್ಟೀಸ್. ಇದೇ ನಮ್ಮ ಆಸ್ತಿ, ನಮ್ಮ ಮನೆಯ ಆಸ್ತಿ ಇವೆಲ್ಲ. ಸಿ
ಇವೆಲ್ಲ ಚೆನ್ನಾಗಿದ್ರೇ ನಾವೆಲ್ಲರೂ ಆರಾಮಾಗಿರ್ತೀವಿ. ಇವತ್ತು ಕಾರ್ ಹುಣ್ಣಿಮೆ ಐತಲ್ಲ, ಸೊ ಹೀಗಾಗಿ ಮನೆಯಲ್ಲಿರುವಂಥ ಆಕಳುಗಳಿಗೆ ಎತ್ತುಗಳಿಗೆ ತೊಳೆದು ಈ ಥರ ಕಲರ್ ಮಾಡ್ತೀವಿ. ನಮ್ಮ ಮನೆಯಾಗ ಎತ್ತುಗಳಿಲ್ಲ, ಆಕಳ ಎಮ್ಮೆಗಳು ಅಷ್ಟು ಅದಾವು. ಸೊ ಹೀಗಾಗಿ ಇರುವಂಥ ಆಕಳಿಗೆಲ್ಲ ಕಲರ್ ಮಾಡತ್ತೀವಿ. ಏನಪ್ಪಾಜಿ ಬಂದು ನೋಡಿ ನನ್ನ ಮುದ್ದು ಮಗನೇ, ಮುದ್ದು ಮಗ ಬಂತು. ಚಯ್ಯ ಮರಿ ಎಲ್ಲೈತಿ? ಚಯ್ಯ ಮರಿ, ಚಯ್ಯ ಮರಿ ಹೆಂಗೆ ಮಾಡ್ತೈತಿ ಅದ? ಮ್ಯಾ ಮಾಡ್ತೈತೇನ? ಹೆಂಗೆ ಮಾಡ್ತೈತಿ ಚಯ್ಯ? ಹೆಂಗೆ ಮಾಡ್ತೈತಿ ಚಯ್ಯ? ಶಂಭ ಯಾರು ಹಚ್ಚಿರ ನಿಂಗೆ ಇಟ್ಟು ಚಂದ ರೈತಿ? ಶಂಭ ಯಾರು ಹಚ್ಚಿರ? ಏನು ಮಾಡತ್ತಾನ ಮಾಮ ಅಲ್ಲಿ? ಮಾಮ ಏನು ಮಾಡತ್ತಾನು? ಎತ್ಕೋ ಪ್ರೈತಿ ಇದನ್ನ ಪ್ರದ್ದು. ಆಕಳುಗಳಿಗೆಲ್ಲ ಹಿಂಗೆ ಬಣ್ಣ ಹಚ್ತೀವಿ. ಗಿಡಗಳೆಲ್ಲ ಎಷ್ಟು ಹಸಿರಾಗಿ ಎಷ್ಟು ಚಂದ ಕಾಣತೈತಿ ಎಲ್ಲ. ನೇಚರ್ ಫುಲ್ ಗ್ರೀನರಿ ಗ್ರೀನರಿ ಗ್ರೀನರಿ. ಎತ್ಕೋಪಿ ಚೇಯ ಮರಿ, ಎತ್ಕೋಪ ಏನು ಹಿಡಿ ಅದನ್ನ, ಎತ್ತುಕೋ ಬಾ, ಹಿಡ್ಕೋ 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 ಹಿಡ್ಕೋ. ಒಯ್ಯನು ಹೈದ್ರಾಬಾದ್ ಕೊಯ್ಯನು, ಹಿಡ್ಕೋ ಹಿಡ್ಕೋ, ಹೈದ್ರಾಬಾದ್ ಕೊಯ್ಯನು ಹಿಡ್ಕೋ. ಹಿಂಗೆ ಒಳಗೆ ಹೋಗಿ ಹೊರಗೆ ಬರ್ಬಿಟ್ಲೆ, ಅದು ಇರಂಗಿಲ್ಲ, ಅದು ಕುಕ್ಕರ್ದಾಗ ಬಿರಿಯಾನಿ ಇರ್ತೈತೆ ಅದು. ಇದೆಲ್ಲ ಚಯ್ಯ ಹೈದ್ರಾಬಾದ್ದಾಗ. ಹೈದ್ರಾಬಾದ್ಗೆ ಹೋದಿವಿ ಅಂದ್ರೆ ಹಿಂಗೆ ಹೋಗಿ ಹಿಂಗೆ ಹೊರಗೆ ಬರ್ಬಿಟ್ಲೆ. ಕಕ್ಕ ಇದು ಮನೆ ಹುಟ್ಟಿದ್ದಾನಿದೆ ಆಕಳ ಮರಿ. ಈಗ ಕಾಣೋದೇ ಇಲ್ಲ ಅವಕ್ಕೆ, ವೈಟ್ ಇದ್ರೆ ಚಂದ ಕಾಣ್ತೈತಿ. ಮಂಗಳಾರತಿ ನಾವು ವಾಯುವ ಒಂದು ಇರತೈತಿ ಹಾಡು. ಅದ ಮಂಗಳಾರತಿನದ ಮಂಗಳಾರತಿ ಅಲ್ಲಪ್ಪಂದು ಅನ್ನು ಬೆಳಗ್ಗೆ ಹೆಂಗೆ ಚಂದ ಬೆಳಗ್ಗೆ ಬೆಳಗ್ಗೆ ಇಲ್ಲಿ ಹಿಡಿದು ಬೆಳಗ್ಗೆ ಹೆಂಗೆ ಹೆಂಗೆ ನೈವೇದ್ಯಕ್ಕೆ ಹೋಳ್ಗೆ ಮಾಡಿವಿ. ನನ್ನ ಮಗ ಪೂಜೆ ಮಾಡತ್ತಾನೆ, ಎತ್ತು ಪೂಜೆ. ಮುಂದಿನ ಯುವ ರೈತ, ಮುಂದೆ ಇವನೇ ಪ್ರಗತಿಪರ ರೈತ ಪ್ರದಿತ್ಯ ರುದ್ರಗೌಡರ್. ರೈತ ಆಗಕ್ಕೆ ನೀ ಏನೋ ಬೇಡ ಸುಳ ಪ್ರದಿತ್ಯ, ನೀ ದೊಡ್ಡ ರೈತ ಆಗುವಂತೆ. ಓಕೆ, ಹಾಂ, ವೆರಿ ಗುಡ್. ಕಷಾಯ ಕಾಶವೈ ಇಲ್ಲಿ ಏ ಯವ್ವ ಪದ್ರ ಕೊದ ಕುಡಿಯತ್ತದೀನಿ ಪರ್ಸಿಗೆ. ನಾವಪ್ಪ ಕಷ್ಟಪಟ್ಟು ಮನೆ ಕಟ್ಯಾನ. ರೈತೆ ಶಂಬೋದೈತದ. ಶಂಭ ಮಾಡ್ಬ, ಶಂಭ ಮಾಡ್ಬಾ ಬಂಗಾರಿ. ಅಂಬಾಕ ಶಂಭ ಮಾಡ. ಶಂಭೋ ಹೋಳಿಗೆ ಕೊಡ್ಬಾಯಿ ಮಾಡಿಕೊಡ ನಾಯಿಗಾಡ ಕಷಾಯ ಹಂಗ ಬೇಯಿಸಿದ್ರ ಮೇಲೆ ಹಾಕಿ. ಓ ವಾವ್, ಸ್ವೀಟ್ ಸೂಪರ್ ಸೂಪರ್. ನೀನ ಕುಡಿಯ ಲವಿ ಮಾಡ್ತಾ ನೋಡ ಮಮ್ಮಿ, ಲವಿ ಮಾಡು. ಹೆಂಗ್ ಮಾಡುದು? ಲವಿ ಮಾಡ್ತಾ ನೋಡ, ಹೆಂಗ್ ಮಾಡುದು? ನಂಗೆ ಕಲ್ಸ ಹೆಂಗ್ ಹಿಂಗೆ ಮಾಡ್ತಾನೆ. ನಂಗೆ ಮಾಡಕ್ ಬರಂಗಿಲ್ಲ, ನೀ ಮಾಡವ ಇದನ್ನ ತಗೋ ಕೊಬ್ಬರಿ ತಗೋತೀನಿ. ಹೋಗಿ ನೋಡಿ ಸಂಜಿಕ ಅಂಬ ಆಡಕ್ಕೆ ಮಾ ಕುಡಿ ಬಸ್ ಮಾ ಕುಡಿ ಕುಡಿ ಸುಂಟ ನಿನ್ನ ಕುಡಿ. ದೇವ್ರ ನೈವೇದ್ಯ ಸ್ವೀಟ್ ಅದ ನೋಡು. ಹೋಳಿಗೆ ಸಂಡಿಗೆ, ಹೋಳಿಗೆ ಸಂಡಿಗೆ. ಕಾರ ಹುಣ್ಣಿಮೆ ಸ್ಪೆಷಲ್ ಹೋಳಿಗೆ ಮಾಡತ್ತೀವಿ. ನಮ್ಮ ಮನ್ಯಾಗ ಅಮಾಸಿಗೆ ಹೋಳಿಗೆ, ಹುಣ್ಣಿಮೆಗೂ ಹೋಳಿಗೆ, ವಾರಕ್ಕೊಮ್ಮೆ ಹೋಳಿಗೆನ ಆಗತ್ತಾವ ಬರೀ. ಮಾವಿನಕಾಯಿ ಸೀಸನ್ ಮುಗಿದ್ರು ನಿಮ್ದು ಶಿಖರ್ನಿ ಸೀಸನ್ ಮುಗಿವಾತಿ ಅವ್ರದ್ದು. ಇಲ್ಲಿದಾವ ನೋಡ್ರಿ ಹೋಳಿಗೆ.
ರಾಗಿ ಹಿಟ್ಟು ಹಚ್ಚಿ ಮಾಡಿರ್ತಾರೆ. ಬಿಸಿ ಹೋಳಿಗೆ ತುಪ್ಪ ತೋರ್ಸು. ಹೊಣ್ಣುಂಗ್ರ ಎತ್ತುಗಳ ಕೋಡಿಗೆ ಹಿಂಗೆ ಕೊಡ್ಬೇಳೆ ಹಾಕಿದ್ರೆ ಅದು ಹೊಣ್ಣುಂಗ್ರ, ಹೊಣ್ಣುಗ್ಗಿ. ಹುಗ್ಗ್ಯಾಗ ಹಿಂಗೆ ಎದ್ದು ತೆಗ್ದೈತಿ ಕೋಡ್ ಹಾಕಿ ತೆಗ್ದೈತಿ. ದೇವತೆಗಳೆಲ್ಲ ನಮ್ಮ ಮಮ್ಮಿ ಸ್ಟೋರಿ ಹೇಳ್ತಾರ ನೋಡ್ರಿ ಖಾರ ಹುಣ್ಣಿಮೆ. ಟೆಲ್ ಮಿ ಮಮ್ಮಿ. ದೇವಾದಿ ದೇವತೆಗಳು ಎಲ್ಲ ನಾ ಹಚ್ಚಂದ್ರತ್ತ. ಆಗ ಹುಗ್ಗ್ಯಾಗ ಉಂಗ್ರ ಹೋದತ್ತ. ನಾ ನೀ ತೆಗಿದ್ರೆ ಯಾ ದೇವ್ರಿಗೂ ಆಗ್ಲಿಲ್ಲತ್ತ. ಉಂಗ್ರ ತೆಗ್ಯಾಕ ಬಸವಾಣಿ ಹಿಂಗ್ ಓಡ್ ಬಂದಾನ ಕೋಡ್ ಹಾಕಿ ತೆಗೆದ್ಬಿಟ್ಟಾನ. ಉಂಗ್ರ ಕೋಡಿಗೆ ತಕ್ಕೊಂದಾನ ಉಂಗ್ರ. ಹಾ ಸೊ ಅಷ್ಟ ನೋಡು. ಅದೇ ಉಂಗ್ರ ಇದು ಹುಗ್ಗಿಯಲ್ಲಿ ಇರುವಂತ ಉಂಗ್ರ ನೋಡ್ರಿ ಸರ್ಜಿ. ಕತ್ತಿ ಕೇಳಿಲ್ಲ ನೀ ಇನ್ನೊಮ್ಮೆ ಹೇಳ್ತಾವ ನಿಮ್ಮ ಆಯಿ.